ಇನ್ನು ಸಚಿವರಿಗೆ ಖಾತೆಗಳ ಹಂಚಿಕೆ ಬೆನ್ನಲ್ಲೇ ಅಸಮಾಧಾನ ಸ್ಫೋಟ ಆಗಿದೆ. ಈಗ ಬೆಂಗಳೂರು ನಗರಾಭಿವೃದ್ಧಿ ಸಿಗದಿದ್ದಕ್ಕೆ ರಾಮಲಿಂಗಾರೆಡ್ಡಿ ಈಗ ಗರಂ ಆಗಿದ್ದಾರೆ. ಜಲಸಂಪನ್ಮೂಲ ಖಾತೆ ನೀಡಿದ್ದಕ್ಕೆ ರಾಮಲಿಂಗಾರೆಡ್ಡಿ ಬೇಸರ ಹೊರಹಾಕಿದ್ದಾರೆ. ಸಚಿವ ಸ್ಥಾನಕ್ಕೆ ಇಂದು ರಾಮಲಿಂಗಾರೆಡ್ಡಿ ಇವತ್ತೇ ರಾಜೀನಾಮೆ ಕೊಡ್ತಾರಾ ಅನ್ನುವಂಥದ್ದು ಈಗ ಪ್ರಶ್ನೆ ಹುಟ್ಟಿದೆ. ಬೇಡಿಕೆ ಇಟ್ಟಿದ್ದ ಖಾತೆ ಸಿಗಲಿಲ್ಲ, ಹಾಗಾಗಿ ಬೇಸರವನ್ನ ಹೊರಹಾಕಿ ತಮ್ಮ ಸಚಿವ ಸ್ಥಾನಕ್ಕೆ ರಾಜೀನಾಮೆ ಕೊಡ್ತಾರಾ? ಬೆಂಗಳೂರಿನಲ್ಲಿ ಇಂದು ಸುದ್ದಿಗೋಷ್ಠಿಯನ್ನು ನಡೆಸಲಿದ್ದಾರಂತೆ ರಾಮಲಿಂಗಾರೆಡ್ಡಿ ಅವರು. ಕೆಲವೇ ಕ್ಷಣದಲ್ಲಿ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಏನಾದರೂ ರಾಜೀನಾಮೆ ಅನೌನ್ಸ್ ಮಾಡ್ತಾರಾ ಅಂತ ಕೋರಮಂಗಲ ಕಚೇರಿಯಲ್ಲಿ ಬೆಳಿಗ್ಗೆ 9 ಗಂಟೆಗೆ ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೆ ರಾಮಲಿಂಗಾರೆಡ್ಡಿ. ಹೀಗೆ ಇವತ್ತು ಏನಾಗಬಹುದು ಅನ್ನುವಂಥದ್ದು ಕೂಡ ಬಹಳಷ್ಟು ಚರ್ಚೆ ಆಗ್ತಾ ಇದೆ. ನಿಜವಾಗ್ಲೂ ಕೂಡ ಎಲ್ಲೋ ಒಂದು ರೀತಿಯಾಗಿ ಇದೆಲ್ಲವೂ ಕೂಡ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ. ಇದು 2 ದಿನ ಆಗಿದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿಯಾಗಿ ಅವರ ಅಧಿಕಾರ, ಅವರ ಒಂದು ಸರ್ಕಾರ ಆರಂಭ ಆಗಿ. ಆದ್ರೆ ಈಗ ಇಂಥ ಸಂದರ್ಭದಲ್ಲಿ ಒಬ್ರು ಹಿರಿಯ ಸಚಿವರು, ಹಿರಿಯ ಕಾಂಗ್ರೆಸ್ ನಾಯಕರು ಹೋಗಿ ದಿಢೀರಾಗಿ ನನಗೆ ಕೇಳಿರುವಂತ ಖಾತೆ ಕೊಟ್ಟಿಲ್ಲ ಅಂತ ಹೇಳಿ ರಾಜೀನಾಮೆ ಏನಾದ್ರೂ ಅನೌನ್ಸ್ ಮಾಡಿದ್ರೆ ಇದು ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಕೂಡ ಇಲ್ಲ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಅಸೋಸಿಯೇಟ್ ಎಡಿಟರ್ ಗೋವಿಂದ್ ಸರ್. ಗೋವಿಂದ್ ಸರ್, ಈಗ ಎಲ್ಲೋ ಒಂದು ರೀತಿಯಾಗಿ ರಾಮಲಿಂಗಾರೆಡ್ಡಿ ಅವರು ಕಾಂಗ್ರೆಸ್ನ ಹಿರಿಯ ನಾಯಕರಾಗಿದ್ರು, ಪಕ್ಷಕ್ಕೋಸ್ಕರ ಬಹಳ ವರ್ಷ ಕೆಲಸ ಮಾಡಿದ್ದಾರೆ, ಸಚಿವರಾಗಿದ್ರು, ಶಾಸಕರಾಗಿದ್ರು, ಎಲ್ಲವೂ ಕೂಡ ಅನುಭವಿ ಇರುವಂತ ರಾಜಕಾರಣಿ ಹೌದು. ಬಟ್ ಇಷ್ಟೆಲ್ಲ ಇದ್ರೂ ಕೂಡ ಕೇಳಿರುವಂತ ಖಾತೆ ಕೊಟ್ಟಿಲ್ಲ ಅನ್ನೋದು ಕೂಡ ಒಂದು ಕಡೆ ಆದ್ರೆ, ಮತ್ತೆ ಬೇರೆಯವ್ರಿಗೆ ಆ ಖಾತೆಯನ್ನ ಜಿಬಿಯನ್ನ ಕೊಟ್ಟಿರುವಂತದ್ದು ಕೂಡ ಒಂದು ಕಡೆ ಅಸಮಾಧಾನ ಹೊರ ಆಗ್ತಿದ್ದಾರೆ. ಇದೇ ವಿಚಾರವಾಗಿ ಈಗ ರಾಮಲಿಂಗಾರೆಡ್ಡಿ ಸುದ್ದಿಗೋಷ್ಠಿ ಕೂಡ ಕರೆದಿದ್ದಾರಂತೆ. ಏನಾಗಬಹುದು ಇವತ್ತು? ಶ್ರೀ ಹಿಂದಿನ ಸಿದ್ದರಾಮಯ್ಯ ಸಂಪುಟದಲ್ಲೂ ಕೂಡ ಸಾರಿಗೆ ಖಾತೆ ಕೊಟ್ಟಂತ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಅವರು ತಮ್ಮ ಅಸಮಾಧಾನ ಹೊರಹಾಕಿದ್ರು. ನನ್ನ ಹಿರಿತನಕ್ಕೆ ಬೇಕಾದಂತ ಒಂದು ಇಲಾಖೆಯನ್ನ ಕೊಡಿ, ಕಂದಾಯ ಇಲಾಖೆ ಕೊಡಿ ಅಥವಾ ಬೇರೆ ಇಲಾಖೆಯನ್ನ ಕೊಡಿ ಅಂತೇಳಿ ಒಂದು ಆಗ್ರಹ ಮಾಡಿದ್ರು. ಆ ಒಂದು ಸಂದರ್ಭದಲ್ಲಿ ಸದ್ಯದ ಮಟ್ಟಿಗೆ ಆಗೋದಿಲ್ಲ ಅಂತೇಳಿ ಎಲ್ಲೋ ಒಂದ್ ಕಡೆ ಅವ್ರನ್ನ ಸಮಾಧಾನ ಪಡಿಸುವಂತ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಮುಂದಾಗಿದ್ರು. ಹೀಗಾದ ಬಳಿಕ ಡಿ ಕೆ ಶಿವಕುಮಾರ್ ಅವರು ಬೆಂಗಳೂರು ಉಸ್ತುವಾರಿ ಖಾತೆಯನ್ನ ತೆಗೆದುಕೊಂಡಿದ್ರು, ನಗರಾಭಿವೃದ್ಧಿ ಖಾತೆಯನ್ನು ತೆಗೆದುಕೊಂಡಿದ್ರು. ಒಂದು ಮಾತನ್ನ ಡಿ ಕೆ ಶಿವಕುಮಾರ್ ಆ ಸಂದರ್ಭದಲ್ಲಿ ರಾಮಲಿಂಗಾರೆಡ್ಡಿ ಕೊಟ್ಟಿದ್ರು, ನಾನು ಮುಖ್ಯಮಂತ್ರಿ ಆದಂತಹ ಸಂದರ್ಭದಲ್ಲಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ನಿಮ್ಗೆ ಬಿಟ್ಟುಕೊಡ್ತೀನಿ ಅಂತೇಳಿ. ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ಒಂದು ನಾಡಿ ಮಿಡಿತ ಗೊತ್ತಿರುವಂತರು, 8 ಬಾರಿ ಗೆದ್ದಂತರು, ಹಾಗಾಗಿ ಸೀನಿಯರ್ ಮೋಸ್ಟ್ ಬೆಂಗಳೂರಿನಲ್ಲಿ ಇರುವಂತರು ರಾಮಲಿಂಗಾರೆಡ್ಡಿ ಅವರು. ಹಾಗಾಗಿ ಎಲ್ಲೋ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರಿಗೆ ಜಿಬಿಎ ಖಾತೆ ಕೊಟ್ಟು ಸಿಕ್ಕೇ ಅನ್ನೋ ಲೆಕ್ಕಾಚಾರದಲ್ಲಿ ಎಲ್ಲೋ ಒಂದ್ ಕಡೆ ಇದ್ರು. ಅದು ಎಲ್ಲೋ ಒಂದ್ ಕಡೆ ಬದಲಾದ ರಾಜಕೀಯ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ನಾಯಕರು ಸದ್ಯದ ಮಟ್ಟಿಗೆ ರಾಮಲಿಂಗಾರೆಡ್ಡಿ ಅವರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಬೇಡ, ಕೃಷ್ಣ ಬೈರೇಗೌಡರಿಗೆ ಈ ಒಂದು ಖಾತೆನ ಕೊಡಿ ಅಂತ ಹೇಳಿ ಒಂದು ಒತ್ತಡವನ್ನು ಹಾಕಿದಂತೆ ಕಾಣಿಸ್ತಾ ಇದೆ. ಹಾಗಾಗಿ ಎಲ್ಲೋ ಒಂದ್ ಕಡೆ ಕೃಷ್ಣ ಬೈರೇಗೌಡರಿಗೆ ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಟ್ಟು ಜಲಸಂಪನ್ಮೂಲ ಇಲಾಖೆ ಖಾತೆಯನ್ನ ರಾಮಲಿಂಗಾರೆಡ್ಡಿ ಅವರು ಕೊಟ್ಟಿರುವಂತದ್ದು. ನಿನ್ನೆ ಅಷ್ಟೇ ಇದೇ ಒಂದು ವಿಚಾರ ಸಂಬಂಧಪಟ್ಟಂತೆ ಬೆಳಗ್ಗೆಯಿಂದ ರಾತ್ರಿವರೆಗೂ ಕೂಡ ಇದೇ ಒಂದು ಸರ್ಕಸ್ ನಡೀತು. ಎಲ್ಲೋ ಒಂದ್ ಕಡೆ ನನಗೆ ಯಾವುದೇ ಕಾರಣಕ್ಕೂ ಕೂಡ ಜಲಸಂಪನ್ಮೂಲ ಇಲಾಖೆ ಖಾತೆ ಬೇಡ, ಒಂದ್ ವೇಳೆ ಏನಾದ್ರೂ ನನಗೆ ಬೇರೆ ಖಾತೆ ಕೊಟ್ರೆ ನಾನು ಸಹಜವಾಗಿ ರಾಜೀನಾಮೆ ಕೊಡ್ತೇನೆ, ನಾನು ಶಾಸಕನಾಗಿ ಮುಂದುವರಿತೀನಿ ಅಂತೇಳಿ ಒಂದು ರಾಜೀನಾಮೆ ಪತ್ರವನ್ನ ಜೇಬಲ್ಲಿ ಇಟ್ಕೊಂಡು ಓಡಾಡಿದ್ರು. ಇದಕ್ಕೆ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿಗಳು ರಾಮಲಿಂಗಾರೆಡ್ಡಿ ಕರೆಸಿ 2 ಸುತ್ತಿನ ಮಾತುಕತೆ ನಡೆಸಿದ್ರು, ಸಮಾಧಾನ ಪಡಿಸುವಂತ ಕಾರ್ಯಕ್ಕೂ ಕೂಡ ಮುಂದಾದ್ರು. ಆದ್ರೆ ಎಲ್ಲೋ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಒಳ್ಳೆ ಅಂತ ಹೇಳಿದ್ರು, ನಾನು ಯಾವುದೇ ಕಾರಣಕ್ಕೂ ಕೂಡ ನಾನು ಮುಂದೆ ಇಟ್ಟಂತ ಹೆಜ್ಜೆನ ಹಿಂದೆ ಇಡುದಿಲ್ಲ, ಕೊಡೋದಾದ್ರೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ಕೊಡಿ, ಇಲ್ಲದಿದ್ರೆ ನನಗೆ ಯಾವುದೇ ಖಾತೆ ಬೇಡ, ಸಾಮಾನ್ಯ ಶಾಸಕನಾಗಿ ನಾನು ಮುಂದುವರಿತೀನಿ ಅಂತೇಳಿ ರಾಮಲಿಂಗಾರೆಡ್ಡಿ ಖಡಕ್ ಆಗಿ ಹೇಳಿದ್ರು. ಹಾಗಾಗಿ ಈಗ ನಿನ್ನೆ ರಾತ್ರಿ ಅಧಿಸೂಚನೆ ಏನು ಅಧಿಕೃತವಾಗಿ ಆಗಿದೆ. ಈಗ ಜಲಸಂಪನ್ಮೂಲ ಇಲಾಖೆಯನ್ನ ರಾಮಲಿಂಗಾರೆಡ್ಡಿ ಅವರು ಹಂಚಿದರೆ, ಜಿಬಿಎ ಖಾತೆಯನ್ನ ಕೃಷ್ಣ ಬೈರೇಗೌಡರಿಗೆ ಹಂಚಿರುವಂತದ್ದು. ಹಾಗಾಗಿ ಅಸಮಾಧಾನ ಮತ್ತಷ್ಟು ಈಗ ಸ್ಫೋಟ ಆಗಿರುವಂತದ್ದು. ನಾನು ರಾಜೀನಾಮೆ ಕೊಡ್ತೀನಿ ಅಂತಿಲ್ಲ ರಾಮಲಿಂಗಾರೆಡ್ಡಿ ಅವರು ತಮ್ಮ ಅತ್ಯಾಪ್ತರಿಗೆ ಈಗಾಗಲೇ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಇವತ್ತು ಮಧ್ಯಾಹ್ನದ ವೇಳೆಗೆ ಮುಖ್ಯಮಂತ್ರಿಯಾದ ಡಿ ಕೆ ಶಿವಕುಮಾರ್ ಭೇಟಿ ಮಾಡಿ ತಮ್ಮ ರಾಜೀನಾಮೆ ಪತ್ರವನ್ನು ಕೊಡೋದು ಬಹುತೇಕ ಖಚಿತ ಅಂತ ಕೂಡ ಹೇಳಲಾಗ್ತಿದೆ. ಆ ಮೂಲಕ ಎಲ್ಲೊಂದ್ ಕಡೆ ಸಂಪುಟ ರಚನೆ ವಿಚಾರ ಸಂಬಂಧಪಟ್ಟಂತೆ ನಡೆದಂತ ಒಂದು ಕಸರತ್ತೇನಿದೆ, ಇದು ಎಲ್ಲೊಂದ್ ಕಡೆ ಖಾತೆ ಹಂಚಿಕೆ ವಿಚಾರದಲ್ಲಿ ಒಂದು ಬಹಿರಂಗ ಆಗಿದೆ. ಹಾಗಾಗಿ ಖಾತೆ ಹಂಚಿಕೆ ವಿಚಾರದಲ್ಲಿ ಈಗ ಅಸಮಾಧಾನ ಸ್ಫೋಟ ಆಗಿರುವಂತದ್ದು. ಒಂದು ಕಡೆ ಯಾವುದೇ ಕಾರಣಕ್ಕೂ ಕೂಡ ನನಗೆ ಜಲಸಂಪನ್ಮೂಲ ಇಲಾಖೆ ಖಾತೆ ಬೇಡ ಅಂತೇಳಿ ರಾಮಲಿಂಗಾರೆಡ್ಡಿ ಅವರು ಈಗಾಗಲೇ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ತಮ್ಮ ಅತ್ಯಾಪ್ತರ ಜೊತೆ ಈಗಾಗಲೇ ಬೆಳಗ್ಗೆ ಒಂದು ಸಭೆಯನ್ನು ಕೂಡ ಕರೆದಿದ್ದಾರೆ. ಸಭೆ ಆದ ಬಳಿಕ ಮುಖ್ಯಮಂತ್ರಿಗಳನ್ನ ಭೇಟಿ ಮಾಡಿ ತಮ್ಮ ರಾಜೀನಾಮೆ ಪತ್ರ ಕೊಡೋದಕ್ಕೂ ಕೂಡ ಈಗ ರಾಮಲಿಂಗಾರೆಡ್ಡಿ ಅವರು ಮುಂದಾಗಿದ್ದಾರೆ. ರೋಶಿನಿ, ಗೋವಿಂದ್ ಸರ್, ಇಲ್ಲಿ ಪ್ರಮುಖವಾಗಿ 2 ದಿನ ಆಗಿರುವಂತದ್ದು ಡಿ ಕೆ ಶಿವಕುಮಾರ್ ಅವರ ಒಂದು ಸರ್ಕಾರ, ಅವರ ಒಂದು ಅಧಿಕಾರ ಆರಂಭ ಆಗಿ. ಇಂಥ ಸಂದರ್ಭದಲ್ಲಿ ಒಬ್ರು ಹಿರಿಯ ನಾಯಕರು ದಿಢೀರಾಗಿ ರಾಜೀನಾಮೆ ಕೊಡ್ತಾರೆ ಅಂತಂದ್ರೆ ಇದು ಯಾವ ರೀತಿಯಾಗಿ ನೆಗೆಟಿವ್ ಆಗಿ ಇಂಪ್ಯಾಕ್ಟ್ ಆಗೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಅನ್ಸುತ್ತೆ. ಇದಕ್ಕೆ ಹೈಕಮಾಂಡ್ ಏನ್ ಹೇಳ್ಬೋದು ಅಥವಾ ಇಲ್ಲಿರುವಂತಹ ನಾಯಕರು ಯಾವ ರೀತಿಯ ಅಭಿಪ್ರಾಯವನ್ನು ತಿಳಿಸಬಹುದು ಅಂತ?
ಸಹಜವಾಗಿ ಎಲ್ಲೋ ಒಂದ್ ಕಡೆ ರಾಮಲಿಂಗಾರೆಡ್ಡಿ ಅವರು ಬೆಂಗಳೂರಿನ ಸೀನಿಯರ್ ಮೋಸ್ಟ್ ಕಾಂಗ್ರೆಸ್ನ ಲೀಡರ್ 8 ಬಾರಿ ಆಯ್ಕೆ ಆಗಿದ್ದಾರೆ. ಮುಂದಿನ ಆಗಸ್ಟ್ ನಲ್ಲಿ ನಡೆದಂತ ಸಂದರ್ಭದಲ್ಲಿ ಅವರಿಗೆ ಒಂದು ಪಕ್ಷದ ಉಸ್ತುವಾರಿಯನ್ನು ಕೊಡಬೇಕಾಗುತ್ತೆ ಅಂತ ಲೆಕ್ಕಾಚಾರದಲ್ಲಿ ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಇದ್ರು. ಆದ್ರೆ ಹೈಕಮಾಂಡ್ ನಾಯಕರ ಒಂದು ಡಿಸಿಷನ್ ಅಂತ ಏನ್ ಹೇಳಿದ್ರೆ, ಕೃಷ್ಣ ಬೈರೇಗೌಡರಿಗೆ ಜಿಬಿಎ ಖಾತೆ ಕೊಡಿ, ಜಲಸಂಪನ್ಮೂಲ ಇಲಾಖೆ ಖಾತೆನ ರಾಮಲಿಂಗಾರೆಡ್ಡಿ ಅವರು ಕೊಡಿ ಅಂತೇಳಿ ಅಲ್ಲಿಂದನೇ ಏನೋ ಒಂದು ರೀತಿಯ ಒತ್ತಡ ಕೂಡ ಬಂದಿರುವಂತದ್ದು. ಹಾಗಾಗಿ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಕೂಡ ಇಷ್ಟಿಲ್ಲ ಕೃಷ್ಣ ಬೈರೇಗೌಡರಿಗೆ ಏನು ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಕೊಡುವಂತದ್ದು. ಯಾಕಂದ್ರೆ ಈ ಹಿಂದೆ ಮಾತನ್ನ ಕೊಟ್ಟಿರೋ, ನಾನು ಮುಖ್ಯಮಂತ್ರಿ ಆದ್ರೆ ನಿಮಗೆ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನು ಬಿಟ್ಕೊಡ್ತೀನಿ ಅಂತೇಳಿ ಒಂದು ಭರವಸೆಯನ್ನು ಕೂಡ ರಾಮಲಿಂಗಾರೆಡ್ಡಿ ಅವರಿಗೆ ಡಿ ಕೆ ಶಿವಕುಮಾರ್ ಕೊಟ್ಟಿದ್ರು. ಹಾಗಾಗಿ ಸಹಜವಾಗಿ ಸಂಪುಟ ರಚನೆಯಾಗಿ ಕೇವಲ ನಿನ್ನೆ ಮಧ್ಯಾಹ್ನ ಅಷ್ಟೊತ್ತಿಗೆ 24 ಗಂಟೆ ಕಳೆಯುವಷ್ಟೊತ್ತಿಗೆ ಎಲ್ಲೋ ಒಂದು ರೀತಿ ಅಸಮಾಧಾನ ಸ್ಫೋಟ ಆಗಿತ್ತು. ನಿನ್ನೆ ರಾತ್ರಿ ಅಧಿಸೂಚನೆ ಆಗಿದೆ. ಹಾಗಾಗಿ ರಾಮಲಿಂಗಾರೆಡ್ಡಿ ಅವರು ತಮ್ಮ ಅತ್ಯಾಪ್ತರ ಜೊತೆ ಸಹಜವಾಗಿ ತಮ್ಮ ರಾಜೀನಾಮೆ ವಿಚಾರವನ್ನ ಮಾತನಾಡಿದ್ದಾರೆ. ಯಾಕಂದ್ರೆ ನಿನ್ನೆ ಮಧ್ಯಾಹ್ನವೇ ಮುಖ್ಯಮಂತ್ರಿಗಳು ಭೇಟಿ ಮಾಡಿದಂತ ಸಂದರ್ಭದಲ್ಲಿ ರಾಜೀನಾಮೆ ಪತ್ರವನ್ನು ಜೇಬಲ್ಲೇ ಇಟ್ಕೊಂಡು ಹೋಗಿದ್ರು. ಒಂದು ವೇಳೆ ನೀವು ಬೆಂಗಳೂರು ಅಭಿವೃದ್ಧಿ ಖಾತೆ ಕೊಡೋದು ಪಕ್ಷದಲ್ಲಿ ನಾವು ರಾಜೀನಾಮೆ ತೆಗೆದುಕೊಳ್ಳಿ ಅಂತೇಳಿ ನೇರವಾಗಿ ಹೇಳಿದ್ರು. ಹಾಗಾಗಿ ಸಹಜವಾಗಿ ಎಲ್ಲೊಂದ್ ಕಡೆ ರಾಜೀನಾಮೆ ಕೊಟ್ಟಿದ್ದೆ ಆದಲ್ಲಿ ಇದು ಸಹಜವಾಗಿ ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರ ಸರ್ಕಾರಕ್ಕೆ ಒಂದು ರೀತಿ ದೊಡ್ಡ ಮಟ್ಟದ ಮುಜುಗರ ಕಾರಣ ಆಗುತ್ತೆ. ಇದನ್ನ ಎನ್ಕ್ಯಾಚ್ ಮಾಡ್ಕೊಂಡು ಪ್ರತಿಪಕ್ಷಗಳು ಎಲ್ಲೊಂದ್ ಕಡೆ ಡಿ ಕೆ ಶಿವಕುಮಾರ್ ವಿರುದ್ಧ ಮುಗಿಬೀಳೋದು ಬಹುತೇಕ ಖಚಿತ ಆಗಿರುವಂತದ್ದು. ಯಾಕಂದ್ರೆ ಸಂಪುಟ ಒಂದು ರಚನೆ ಸಂದರ್ಭದಲ್ಲಿ ಈ ರೀತಿ ಒಂದು ಅಸಮಾಧಾನ ಸ್ಫೋಟ ಆದ್ರೆ ಸಹಜವಾಗಿ ಎಲ್ಲೊಂದ್ ಕಡೆ ಪ್ರಾರಂಭದ ಒಂದು ದಿನಗಳಲ್ಲೇ ಎಲ್ಲೊಂದ್ ಕಡೆ ಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಒಂದು ರೀತಿಯ ತೀವ್ರವಾದಂತಹ ಮುಜುಗರಕ್ಕೆ ಕಾರಣ ಆಗುತ್ತೆ. ಇವತ್ತು ಮಧ್ಯಾಹ್ನ ಎಸಿಸಿ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಸೇರಿದಂತೆ ಪ್ರಮುಖ ನಾಯಕರು ಇವತ್ತು ಬೆಂಗಳೂರಿಗೆ ಬರ್ತಿದ್ರೆ ಬಂದಂತ ಸಂದರ್ಭದಲ್ಲಿ ಈ ಒಂದು ವಿಚಾರವನ್ನು ಪ್ರಸ್ತಾಪ ಮಾಡುವಂತ ಸಾಧ್ಯತೆ ಇದೆ ಮುಖ್ಯಮಂತ್ರಿಗಳು. ಹಾಗಾಗಿ ಇವತ್ತು ಮಧ್ಯಾಹ್ನದ ವೇಳೆಗೆ ಒಂದು ಕ್ಲಿಯರ್ ಆದಂತ ಪಿಕ್ಚರ್ ಸಿಗುತ್ತೆ. ಸದ್ಯದ ಮಟ್ಟಿಗೆ ರಾಮಲಿಂಗಾರೆಡ್ಡಿ ಅವರು ರಾಜೀನಾಮೆಯಿಂದ ನಾನು ಹಿಂದೆ ಸರಿಯೋದಿಲ್ಲ, ರಾಜೀನಾಮೆ ಕೊಡ್ತೀನಿ ಅಂತೇಳಿ ಒಂದು ರೀತಿ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ಇವತ್ತಿನ ಪ್ರವಾಸನ ಹೇಗಾಗಿರುತ್ತೆ ಅಂತೇಳಿ. ಯಾಕಂದ್ರೆ ರಾಮಲಿಂಗಾರೆಡ್ಡಿ ಅವರು ನಿನ್ನೆ ಕೂಡ ರಾಜೀನಾಮೆ ಪತ್ರನ ಜೇಬಲ್ಲೇ ಇಟ್ಕೊಂಡು ಓಡಾಡಿದ್ರು. ನಾನು ಯಾವುದೇ ಕಾರಣಕ್ಕೂ ಕೂಡ ಜಲಸಂಪನ್ಮೂಲ ಇಲಾಖೆ ಖಾತೆನ ನಾನು ಒಪ್ಕೊಳ್ಳೋದಿಲ್ಲ ಅಂತೇಳಿ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ಇವತ್ತು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಭೇಟಿ ಮಾಡಿದಂತ ಸಂದರ್ಭದಲ್ಲಿ ಅವ್ರೇನಾದ್ರೂ ಮತ್ತೊಮ್ಮೆ ಮನವೊಲಿಕೆ ಮಾಡಿ ಏನಾದ್ರೂ ಸಮಾಧಾನ ಪಡಿಸ್ತಾರ ಅನ್ನೋದನ್ನ ಸದ್ಯಕ್ಕೆ ಕಾದ್ ನೋಡ್ಬೇಕಾಗಿದ್ರು ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ಸರ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಹೀಗೆ ಬೆಂಗಳೂರು ನಗರಾಭಿವೃದ್ಧಿ ಜವಾಬ್ದಾರಿಯನ್ನೇ ಕೊಡಿ ಅಥವಾ ಅದೇ ಇಲಾಖೆಯನ್ನ ಕೊಡಿ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಅವರು ಈ ಹಿಂದೆಯೂ ಕೂಡ ಡಿಮಾಂಡ್ ಮಾಡಿದ್ರಂತೆ. ಮೊನ್ನೆಯೂ ಕೂಡ ಈ ಒಂದು ರಾಜೀನಾಮೆ ಪತ್ರವನ್ನ ಜೇಬಲ್ಲೇ ಇಟ್ಕೊಂಡು ಹೋಗಿದ್ರು, ನೇರವಾಗಿ ಹೇಳಿದ್ರು. ಬೇರೆ ಯಾವುದೇ ಇಲಾಖೆ ಕೊಟ್ಟರು ಕೂಡ ನಾನು ಒಪ್ಪೋದಿಲ್ಲ ಅಂತ ಹೇಳಿ ನೇರವಾಗಿ ಹೇಳಿದ್ರಂತೆ. ಬಟ್ ಆ ರೀತಿ ಏನು ಆಗಿಲ್ಲ. ಹಾಗಾಗಿ ಈಗ 9 ಗಂಟೆ ಏನು ಸುದ್ದಿಗೋಷ್ಠಿಯನ್ನ ಕರೆದಿದ್ದಾರೋ ರಾಮಲಿಂಗಾರೆಡ್ಡಿ ಅವರು, ಅದರಲ್ಲಿ ನೋಡ್ಬೇಕಾಗತ್ತೆ ಏನಂತ ಹೇಳಿ ಅವರು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ಕೊಡ್ತಾರೆ ಅಂತ ಹೇಳಿ ಕಾದ್ ನೋಡ್ಬೇಕಾಗುತ್ತೆ.